ಸ್ವಾಗತವನ್ನು ಕೋರ್ತೀನಿ. 2024ರಲ್ಲಿ ನಡೆದಿರ್ತಕ್ಕಂಥ SSLC ದ್ವಿತೀಯ ಭಾಷೆ ಕನ್ನಡದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ತುಂಬ ಇಂಪಾರ್ಟೆಂಟ್ ಇದೆ. ಸೊ ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಪಾಸಿಂಗ್ ಪ್ಯಾಕೇಜ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರ್ನ ಕೀ ಆನ್ಸರನ್ನು ನೋಡುವ. ಚೆನ್ನಾಗಿ ನೋಡ್ಕೊಂಡು ಹೋಗಿ, ಯೂಸ್ ಆಗ್ತದೆ. ದ್ವಿರುಕ್ತಿಗೆ ಒಂದು ಉದಾಹರಣೆ ಅಂತ ಕೇಳಿದ್ರು, ಹೊಸದು ಅನ್ನೋದು ದ್ವಿರುಕ್ತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಹೊಂಬಾಳೆ ಅಂತಕ್ಕಂಥದ್ದು ಯಾವ ಸಮಾಸ? ಆಪ್ಷನ್ ಸಿ ಕರ್ಮಧಾರೆಯ ಸಮಾಸ. ಪ್ರಶ್ನೆ 3, ಆಗಮ ಸಂಧಿಗೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ರು, ಆಯ್ಕೆ ಬಿ ಕೈಯಲ್ಲಿ. ಪ್ರಶ್ನೆ 4, ರುಚಿಯನ್ನು ಪದದಲ್ಲಿರುವ ವಿಭಕ್ತಿ ಅಂತ ಕೇಳಿದ್ದಾರೆ, ಆಯ್ಕೆ ಎ ದ್ವಿತೀಯ ವಿಭಕ್ತಿ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 12 ಪ್ರಶ್ನೆಗಳು ಬರ್ತವೆ. ಪ್ರಶ್ನೆ 5, ದೇಶದ ಉದ್ಧಾರ ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ? ಉತ್ತರ, ದೇಶದ ಉದ್ಧಾರ ಸೈನಿಕ, ಸಾಹಿತಿ ಮತ್ತು ರೈತರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ. 6ನೇ ಪ್ರಶ್ನೆ, ಅಶಿಮಶಿ ಎಂದರೇನು? ಅಶಿ ಎಂದರೆ ಯುದ್ಧ, ಮಶಿ ಎಂದರೆ ಸಾಹಿತ್ಯ ರಚನೆ. 7ನೇ ಪ್ರಶ್ನೆ, ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು? ಉತ್ತರ, ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಮಗನನ್ನು ಶಾಲೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡಳು. ಪ್ರಶ್ನೆ 8, ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಹಕ್ಕಿಗೂಡಿನಲ್ಲಿ ಕಲಾವಿದನ ಸೋಪಜ್ಞತೆ ಮತ್ತು ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ. 9ನೇ ಪ್ರಶ್ನೆ, ಅಮೆರಿಕಾದಲ್ಲಿ ಗ್ಯಾನೆಟ್ ಕಡಲಹಕ್ಕಿ ಗೂಡನ್ನು ಯಾವ ವಸ್ತುಗಳಿಂದ ಅಲಂಕರಿಸಿತ್ತು? ಉತ್ತರ, ಅಮೆರಿಕಾದಲ್ಲಿ ಗ್ಯಾನೆಟ್ ಎಂಬ ಕಡಲಹಕ್ಕಿ ಗಾಲ್ಫ್ ಚೆಂಡು, ನೀಲಿ ಸೀಸೆಯ ಚೂರು, ಈರುಳ್ಳಿ, ಸಿಪ್ಪೆ ಮತ್ತು ಸಣ್ಣದೊಂದು ಬೊಂಬೆಯಿಂದ ತನ್ನ ಗೂಡನ್ನು ಅಲಂಕರಿಸಿತ್ತು. ಪ್ರಶ್ನೆ 10, ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಬನಗಳಿಗೆ ಹೋಗಿ ಗೋಪಾಲನ ಪೂಜೆಗೆ ಬೇಕಾದ ಹೂವುಗಳನ್ನು ಕೊಯ್ದು ತರುವುದು ಗೋಪಾಲನ ಬೆಳಗಿನ ಮುಖ್ಯ ಕೆಲಸವಾಗಿತ್ತು. ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದುದ್ದೇನು? ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನರ್ಥ ಹೊಳೆಯಿತು. 12ನೇ ಪ್ರಶ್ನೆ, ಕವಿ CPK ಅವರು ತಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಹೇಳಿದ್ದಾರೆ? ಉತ್ತರ, ಕವಿ CPK ಅವರು ನಮ್ಮ ಕರ್ತವ್ಯಗಳನ್ನು ಅಹಂ ತೊರೆದು ಶಾಂತಿ, ಸಹನೆ, ಪ್ರೀತಿಗಳಿಂದ ಮೌನವಾಗಿ ಮಾಡಿ ಮುಗಿಸಬೇಕೆಂದು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ? ಉತ್ತರ, ಜೀವನದಲ್ಲಿ ಇಟ್ಟುಕೊಂಡ ಹೆಗ್ಗುರಿಯ ಸಾಧನೆಗಾಗಿ ಹಗಲಿರುಳು ಹೋರಾಡಬೇಕು ಎಂದು ಅಡಿಗರು ಹೇಳಿದ್ದಾರೆ. ಪ್ರಶ್ನೆ 14, ಧನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು? ಉತ್ತರ, ಧನವಿದ್ದವರಲ್ಲಿ ಇರಬೇಕಾದ ಗುಣ ದಯೆ. 15ನೇ ಪ್ರಶ್ನೆ, ಕೌರವನ ಸೇನೆ ಉತ್ತರನಿಗೆ ಹೇಗೆ ಕಾಣಿಸಿತು? ಸರಿಯಾದ ಉತ್ತರ, ಕೌರವನ ಸೇನೆ ಉತ್ತರನಿಗೆ ವಿಶಾಲವಾದ ಸಾಗರದಂತೆ ಕಾಣಿಸಿತು. 16ನೇ ಪ್ರಶ್ನೆ, ಧುರಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ? ಧುರಕೆ ಬೆನ್ನು ಹಾಕಿದರೆ ಪಾಪ ನರಕಗಳು ಪ್ರಾಪ್ತಿ ಆಗುತ್ತವೆ. 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ 17, ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ಉತ್ತಮ ಬೀಜಗಳ ಕೊರತೆ, ಭೂಮಿ ಬರಡಾಗುತ್ತಿರುವುದು, ಕ್ರಿಮಿಕೀಟಗಳ ಹಾವಳಿ, ಬೆಳೆಗೆ ವಿವಿಧ ರೀತಿಯ ರೋಗಗಳು, ಮಳೆಯ ಅಭಾವ, ಅತಿವೃಷ್ಟಿ, ಇವಲ್ಲದೆ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೇ ಇರುವುದು ಇವೆಲ್ಲವೂ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾಗಿವೆ. ಪ್ರಶ್ನೆ 18, ಹಕ್ಕಿಗೂಡಿನಲ್ಲಿ ಬದುಕಿನ ಯಾವ ಅನುಭವಗಳಿವೆ? ಉತ್ತರ, ಹಕ್ಕಿಗೂಡಿನಲ್ಲಿ ನೋವಿದೆ, ನಲಿವಿದೆ, ಆಕ್ರಂದನವಿದೆ, ಸಂತಸದ ದನಿ ಇದೆ, ಕಾವು ಗುಟುಕು ಪಡೆದ ಜೀವಕಂತೆರುವ ಸೃಷ್ಟಿಯ ಅಚ್ಚರಿ ಇದೆ, ಶತ್ರುಗಳ ಬೇಟೆಗೆ ಅಥವಾ ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗುವ ದಾರುಣವಿದೆ. ಈ ಎಲ್ಲ ಅವಘಡಗಳನ್ನು ಎದುರಿಸಿ ಬದುಕುವ ಸಾಹಸಗಾಥೆ ಅಲ್ಲಿ ಕಾಣುತ್ತೇವೆ ಅಂತ ಬರಿಬೇಕು. ಮುಂದಿನ ಪ್ರಶ್ನೆ 19, ನೀಲಿ ಸಾಮ್ರಾಟ ಹಾಗೂ ಸಗ್ಗದ ಹಕ್ಕಿಗೂಡುಗಳ ವಿಶೇಷತೆಯನ್ನು ವಿವರಿಸಿರಿ. ನೀಲಿ ಸಾಮ್ರಾಟ ಮತ್ತು ಸಗ್ಗದ ಹಕ್ಕಿಗಳು ತಮ್ಮ ಗೂಡನ್ನು ಬಹು ಸುಂದರವಾಗಿ ಅಲಂಕರಿಸ್ತವೆ. ಕೇವಲ 2 ವನಕಡ್ಡಿಯನ್ನು ಅಪ್ಪಿ ಹಿಡಿದಂತೆ ಗುರುತ್ವಾಕರ್ಷಣೆ ಸಮತೋಲನವನ್ನು ಕಾಯ್ದಿಟ್ಟುಕೊಂಡು ಬಟ್ಟಲಾಕಾರದಲ್ಲಿ ಗೂಡು ನಿರ್ಮಿಸುತ್ತವೆ. ಹೊರಮೈಗೆ ಜೇಡರ ಮೊಟ್ಟೆ ಕೋಶಗಳನ್ನು ನಿರ್ದಿಷ್ಟ ಅಂತರದಲ್ಲಿ ಜೋಡಿಸಿ ಅಲಂಕರಿಸುತ್ತವೆ. ಶತ್ರುಗಳ ಕಣ್ಣಿಗೆ ಗೂಡು ಗೋಚರಿಸಬಾರದು ಎಂಬುದು ಅದರ ಉದ್ದೇಶವಾಗಿದೆ. 20ನೇ ಪ್ರಶ್ನೆ, ಮಲಗಿದ್ದ ಗೋಪಾಲನನ್ನು ತಾಯಿಯು ಯಾವ ಮಾತುಗಳಿಂದ ಏಳಿಸಿದಳು? ಗೋಪಾಲ, ಬೆಳಗಾಯಿತು, ಮೇಲೇಳು, ನೋಡಲಿ, ಸೂರ್ಯನಾರಾಯಣನು ತನ್ನ ಚಿನ್ನದ ಕಿರಣಗಳಿಂದ ಬಾವಿಯ ಬಳಿಯ ತೆಂಗಿನ ಮರದ ತುದಿಯಲ್ಲಿ ತೊಳಗುತ್ತಿದ್ದಾನೆ. ಕೇಳಲ್ಲಿ, ಹಕ್ಕಿಗಳು ಹಾಡುತ್ತಾ ಹಾರಾಡಿ ಕರೆಯುತ್ತಿವೆ ನಿನ್ನ, ಹೂಗಳ ಬನದಲ್ಲಿ ಅರಳಿ ನಿನಗಾಗಿ ಕಾದುಕೊಂಡಿವೆ. ಎದ್ದೇಳು ಗೋಪಾಲ, ಶಾಲೆಗೆ ಹೊತ್ತಾಗುತ್ತದೆ,
ಗುರುಗಳೇನಂದಾರು, ಏಳು ಗೋಪಾಲ ನನ್ನ ಕಂದ ಎಂದು ತಾಯಿ ಗೋಪಾಲನನ್ನು ಏಳಿಸಿದಳು. ಮುಂದಿನ ಪ್ರಶ್ನೆ, ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತು? ಉತ್ತರ, ಕವಿ ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಪ್ರೀತಿಯ ಹೊಳೆ ಕೊಡೆಯಂತೆ ಹರಿಯಿತು ಎಂದು ಹೇಳಿದ್ದಾರೆ. ಮರವನ್ನು ಆಶ್ರಯಿಸಿ ಬೆಳೆದ ಬಳ್ಳಿ ಹೂವು ಬಿಟ್ಟು ನಗುವಂತೆ ಕಂಡಿತು. ಹಕ್ಕಿ ತನ್ನ ಮರಿಗೆ ಪ್ರೀತಿಯಿಂದ ಗುಟುಕು ಕೊಟ್ಟು ಹಾರಿತು. ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆದವು. ಬೆಳ್ಳಕ್ಕಿಗಳು ಬಾನಿಗೆ ಏಣಿ ಹಾಕಿದಂತೆ ಸಂತಸದಿಂದ ಹಾರಿದವು. ಹಕ್ಕಿಗೂಡುಗಳಲ್ಲಿ ಹೊಸರಾಗ ಕೇಳಿ ಬಂತು. ಹೂವಿನ ಮಕರಂದ ಸವಿಯಲು ದುಂಬಿಗಳು ಸೇರಿದವು. ಮರಗಿಡಗಳು ಒಂದನ್ನೊಂದು ಅಪ್ಪಿಕೊಂಡು ಕುಣಿಯುವಂತೆ ಕಂಡವು. ಈ ರೀತಿಯಾಗಿ ಕಾಡು ತುಂಬ ಪ್ರೀತಿ ತುಂಬಿಕೊಂಡಿತು. ಪ್ರಶ್ನೆ 22, ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು? ಉತ್ತರ, ಕುಣಿಗಲ್ ಕೆರೆಯು ಅಲ್ಲಿಯ ಜನರ ಉಪಕಸುಬಾದ ಮೀನುಗಾರಿಕೆಗೆ ಆಶ್ರಯ ತಾಣವಾಗಿದೆ. ಜನರು ಮೀನುಗಳನ್ನು ಹಿಡಿಯಲು ಕೆರೆಯಲ್ಲಿ ಬಲೆಗಳನ್ನು ಹಾಕುತ್ತಾರೆ. ಬಲೆಗಳನ್ನು ನೀರಿನಿಂದ ಮೇಲಕ್ಕೆ ಎತ್ತಿದಾಗ ಬಲೆಯಲ್ಲಿ ಸಿಲುಕಿಕೊಂಡ ಮೀನುಗಳು ನೆಗೆದಾಡುತ್ತವೆ. ಇದನ್ನು ಜನಪದರು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಎಂದು ವರ್ಣಿಸಿದ್ದಾರೆ. ಪ್ರಶ್ನೆ 23, ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣ ಉಳಿಸಿದ ಬಗೆಯನ್ನು ವಿವರಿಸಿರಿ. ವೈದ್ಯರು ಭೀಮನಾಯಕನ ಮಗುವಿನ ನಾಡಿಯನ್ನು ಹಿಡಿದು ಜ್ವರದ ತೀವ್ರತೆಯನ್ನು ಪರೀಕ್ಷಿಸಿದರು. ತಮ್ಮಲ್ಲಿದ್ದ ಔಷಧಿಯನ್ನು ಮಗುವಿಗೆ ಕುಡಿಸಿದರು. ಕತ್ತಲೆಯ ರಾತ್ರಿಯಲ್ಲಿ ಕಾಡಿನಲ್ಲಿ ಅಲೆದು ತಮಗೆ ಬೇಕಾದ ಸೊಪ್ಪನ್ನು ಹುಡುಕಿ ತಂದರು. ಮತ್ತೊಮ್ಮೆ ಸೊಪ್ಪಿನ ರಸದೊಂದಿಗೆ ಔಷಧಿಯನ್ನು ಕುಡಿಸಿದರು. ತಮ್ಮ ಕುಪಿಯಲ್ಲಿದ್ದ ಲೇಹವನ್ನು ಹಣೆಯ ತುಂಬ ಬಳಿದರು. ಕೋಳಿ ಕೂಗುವ ಹೊತ್ತಿಗೆ ಮಗು ನಿಚ್ಚಳವಾಗಿ ಕಣ್ಣು ತೆರೆದಿತ್ತು. ಮೈ ಬೆವರಿನಿಂದ ನೆನೆದಿತ್ತು. ಭೀಮನಾಯಕನ ವೈದ್ಯರಿಗೆ ಕೃತಜ್ಞತೆಯನ್ನು ಹೇಳಿದನು. ಈ ರೀತಿಯಾಗಿ ವೈದ್ಯರು ಭೀಮನಾಯಕನ ಮಗನ ಪ್ರಾಣ ಉಳಿಸಿದರು. ಪ್ರಶ್ನೆ 24, ಭೀಮನಾಯಕನು ವೈದ್ಯರ ವಸ್ತುಗಳನ್ನು ಏಕೆ ಹಿಂದಿರುಗಿಸಿದನು ಎಂಬುದನ್ನು ವಿವರಿಸಿರಿ. ವೈದ್ಯರು ನೀಡಿದ ಔಷಧೋಪಚಾರದಿಂದ ಭೀಮನಾಯಕನ ಮಗು ಬದುಕಿತು. ಇದರಿಂದ ಭೀಮನಾಯಕನಿಗೆ ಸಂತೋಷವಾಯಿತು. ಜೊತೆಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು. ಇನ್ನು ಮುಂದೆ ಕಳ್ಳತನ ಮಾಡಬಾರದು ಎಂದು ತೀರ್ಮಾನಿಸಿ ವೈದ್ಯರ ಮನೆಯಿಂದ ಕದ್ದುಕೊಂಡು ಹೋಗಿದ್ದ ವಸ್ತುಗಳನ್ನು ಹಿಂದಿರುಗಿಸಿದನು. ಈ ಮೂಲಕ ತನ್ನ ಮಗುವನ್ನು ಬದುಕಿನಲ್ಲಿ ವೈದ್ಯರಿಂದ ಕೃತಜ್ಞತೆಗೆ ಸಲ್ಲಿಸಿದನು. ಇನ್ನು ಸಾಹಿತಿಗಳ ಪರಿಚಯ ಬರೀಬೇಕು. ಅರಾ ಮಿತ್ರ, ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ, ಕಾಲ 1935, ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು. ಕೃತಿಗಳು ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು, ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಛಂದೋಮಿತ್ರ, ಕನ್ನಡ ಮೇಘದೂತ. ಪ್ರಶಸ್ತಿಗಳು, ನವರತ್ನ ರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ ಸಿಕ್ಕಿದೆ. ಸಾರಾಂಶ ಬರಿಬೇಕು. ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಒಂದು ವಚನವಿದೆ, ವೇಷ ಧರಿಸಿ ಫಲವೇನಯ್ಯ ಅಂತ ಇದೆ. ಸೊ ಏನು ಬರಿಬೇಕಾಗಿತ್ತಪ್ಪ ಅಂದ್ರೆ ಪದ್ಯಪಾಠ ವಚನಗಳು, ಇದರಲ್ಲಿಯ ಸಿದ್ದರಾಮೇಶ್ವರ ವಚನ ಇದಾಗಿದೆ. ಸಿದ್ದರಾಮೇಶ್ವರರು ಈ ವಚನದ ಮೂಲಕ ಮನುಷ್ಯನ ನಡೆನುಡಿಗಳು ಒಂದಾಗಿರಬೇಕು ಎಂಬುದನ್ನು ತಿಳಿಸಿದ್ದಾರೆ. ವೇಷ ಧರಿಸಿದ ಮೇಲೆ ವೇಷದಂತೆ ಆಚರಣೆಯೂ ಇರಬೇಕು. ವೇದಗಳನ್ನು ಅಧ್ಯಯನ ಮಾಡಿದ ಮೇಲೆ ಅದರಲ್ಲಿರುವ ಮೌಲ್ಯಗಳನ್ನು ತಿಳಿದು ಜೀವನದಲ್ಲಿ ಅಳವಡಿಸಿಕೊಂಡು ಜ್ಞಾನಿಯಾಗಬೇಕು. ಇಲ್ಲದಿದ್ದರೆ ಜೀವನ ವ್ಯರ್ಥವಾಗುತ್ತದೆ. ಹೇಗೆಂದರೆ, ಉದಾಹರಣೆಗೆ ನೀರು ಬೇಕೆಂದು ಬಯಸಿ ಕೆರೆಗಳನ್ನು ತೋಡಿದರೆ ಕೆರೆಯಲ್ಲಿ ನೀರು ಬರದೇ ಇದ್ದರೆ ಕೆರೆಯನ್ನು ತೋಡಿದ್ದು ವ್ಯರ್ಥವೆನಿಸುತ್ತದೆ. ಆದ್ದರಿಂದ ನಡೆನುಡಿಗಳು ಒಂದಾಗಿರಬೇಕು. ಅಂದಾಗ ಜೀವನ ಸಾರ್ಥಕವಾಗುತ್ತದೆ ಎಂಬುದನ್ನು ಈ ವಚನ ಪ್ರತಿಪಾದಿಸ್ತದೆ. ಇನ್ನು ಅಲಂಕಾರ, ಹೂಬನ ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ಮನೋಹರವಾಗಿತ್ತು. ಅಲಂಕಾರ, ಉಪಮಾಲಂಕಾರ. ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸೋದನ್ನು ಉಪಮಾಲಂಕಾರ ಅಂತೀವಿ. ಉಪಮೇಯ ಹೂಬನ, ಉಪಮಾನ ಮಳೆಬಿಲ್ಲು, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಮನೋಹರತೆ. ಸೊ ಸಮನ್ವಯ, ಇಲ್ಲಿ ಹೂಬನ ಎಂಬ ಉಪಮೇಯವನ್ನು ಮಳೆಬಿಲ್ಲು ಎಂಬ ಉಪಮಾನಕ್ಕೆ ಅಂತೆ ಎಂಬ ಉಪಮಾವಾಚಕದ ಮೂಲಕ ಹೂಬನ ಹೊಂದಿರುವ ಮನೋಹರತೆಯನ್ನು ಸಮನ್ವಯಗೊಳಿಸಿ ವರ್ಣಿಸೋದರಿಂದ ಇದು ಉಪಮಾಲಂಕಾರದ ಉದಾಹರಣೆಯಾಗಿದೆ ಅಂತ ಬರಿಬೇಕು. ಇನ್ನು ಗಾದೆಯನ್ನು ವಿಸ್ತರಿಸಿ ಬರಿಬೇಕು. ಕೈ ಕೆಸರಾದರೆ ಬಾಯಿ ಮೊಸರು, ಪೆನ್ನು ಖಡ್ಗಕ್ಕಿಂತ ಹರಿತ. ಇಲ್ಲಿ ಗಾದೆಯ ಮಹತ್ವ, ಅರ್ಥ ವಿವರಣೆ, ಭಾಷಾ ಶೈಲಿಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯ 5 ಇದ್ದಾವೆ. ಸೊ ಫಸ್ಟ್, ಇಂತಹ ವನಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ಇದು ಅರ ಮಿತ್ರರವರ ವನಮರದ ಗಿಳಿ ಅಂತಕ್ಕಂಥ ಗದ್ಯಪಾಠದ ವಾಕ್ಯವಾಗಿದೆ. ಸೊ ಈ ಮಾತು ಇಂದ್ರ ಗಿಳಿರಾಯನಿಗೆ ಕೇಳ್ತಾನೆ. ಸೊ ಬರೆಯುವಾಗ ಆಯ್ಕೆ ಬರೀರಿ, ಸಂದರ್ಭ ಬರೀರಿ, ಆಮೇಲೆ ಸ್ವಾರಸ್ಯವನ್ನು ಸಹಿತನೂ ಬರೀರಿ. ಎರಡನೇದು, ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಇದು ರಮೇಶ್ ಗೌಡ MK ಅವರು ಬರೆದಿರುವ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳು ಜೀವನ ಚರಿತ್ರೆಯಿಂದ ಆಯ್ದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಪುಟ್ಟಯ್ಯ ಸಿದ್ದಮ್ಮ ತಾಯಿಗೆ ಹೇಳಿದ್ದಾರೆ. ಸೊ ಇದನ್ನು ಕೂಡ ನೀವೇನು ಮಾಡ್ಬೋದು, ಆರಾಮಾಗಿ ಬರಿಬೋದು.
ಮುಂದಿನ ವಾಕ್ಯ, ಆ ಗೋಪಾಲ ಕೊಡಬೇಕು ನಾವು ಉಣಬೇಕು. ಇದು ಕುವೆಂಪು ಬರೆದಿರುವ ನನ್ನ ಗೋಪಾಲ ಗದ್ಯಪಾಠದ ವಾಕ್ಯವಾಗಿದೆ. ಸೊ ಈ ಮಾತನ್ನು ಗೋಪಾಲನ ತಾಯಿ ಗೋಪಾಲನಿಗೆ ಹೇಳ್ತಾಳೆ ಅನ್ನೋದು ಇತ್ತು. ಇದು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಸಾಲಿತ್ತಪ್ಪ, ಸಿಡುಕು ಮಿಡುಕನ ತೊರೆದು ಮೌನಿಯಾಗು ಅಂತ ಕೇಳಿದ್ದಾರೆ. CPK ಅವರು ಬರೆದಿರುವ ಸದ್ದು ಮಾಡದಿರು ಪದ್ಯಪಾಠದ ವಾಕ್ಯ ಆಗಿದೆ. ಸೊ ಈ ಮಾತು ಕವಿಗಳು ನಮಗೆ ಓದುಗರಿಗೆ ಹೇಳಿದ್ದಾರೆ ಅಂತ ನೀವು ಬರಿಬೇಕಿತ್ತು. ಇನ್ನು ನೆಕ್ಸ್ಟ್ ಎಮ್ಮವರ ಮನೆಯ ನಾರಿಯರೆ ಸಾಕು ಅಂತ ಇದೆ. ಇದು ಕುಮಾರವ್ಯಾಸ ಬರೆದಿರುವ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಉತ್ತರ ಕುಮಾರ ಅರ್ಜುನನಿಗೆ ಹೇಳಿದ ಮಾತು ಇದಾಗಿದೆ ಅಂತಕ್ಕಂಥ ಇದೆ. ಸೊ ಸಂದರ್ಭಗಳನ್ನು ಸಹಿತನೂ ಕೂಡ ತಾವುಗಳು ನೋಡ್ಕೊಳ್ಬೋದು. ಪದ್ಯಪಾಠ ಇತ್ತು, ಏಕಾಂಗಿ ವೀರನಂತೆ ಹಿಡಿದು ಕತ್ತಲಲ್ಲಿ ನಡೆದನು, ಕಾಡು ಕಾಡುದಿಂದ ಹಿಡಿದು ಮಹಾ ಬೆಳಕೊಂದು ಕಂಡಿತು. ವೆರಿ ಈಸಿ ಅದ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದವನು, ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಕಾಡು ಕಾಡು ಅಲೆದ ಅವೆಗೆ ನಾಡಿನರ್ಥ ಹೊಳೆಯಿತು, ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೇ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಇನ್ನು 4 ಅಂಕದ ಪ್ರಶ್ನೆಗಳಿದ್ದಾವೆ ನೋಡಿ. ನರನ ಜೀವನದ ಗುರಿ ಯಾವುದಾಗಿರಬೇಕೆಂದು ಅಡಿಗರು ಆದೇಶಿಸಿರೋದನ್ನು ನೀವು ಯಾವ ಅಂಶಗಳಿಂದ ಮೆಚ್ತೀರಿ, ಅಥವಾ ಗುರಿ ಪದ್ಯದ ಸಾರಾಂಶವನ್ನು ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಅದ. ಸೊ ಆಲ್ರೆಡಿ ಇದರಲ್ಲಿ ಕೊಟ್ಟಿದ್ದಾರೆ, ಅದನ್ನು ಸ್ವಲ್ಪ ನೀವುಗಳು ಕೂಡ ಪಾಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿ. ಇಷ್ಟೆಲ್ಲ ಬರೆಯೋದೇನು ಅವಶ್ಯಕತೆ ಇಲ್ಲ, ಒಂದು 8 ಸಾಲು ಬರೆದ್ರೆ ಸಾಕು. ಒಟ್ಟಾರೆ ಇದು ಗುರಿ ಪದ್ಯದ ಸಾರಾಂಶ ಇದೆ. ಮಾನವನ ಜೀವನದ ಸಾರ್ಥಕತೆಯನ್ನು ತಿಳಿಸಿದ್ದಾರೆ. ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು, ಸಿಲುಕಿಲ್ಲದರೆ ನೆಲೆರದೆ ತುಳಲಾಡಬೇಕಾಗುತ್ತದೆ, ಮಾನವ ಜೀವನಕ್ಕೆ ನಿರ್ದಿಷ್ಟವಾದ ಗುರಿ ಇರಬೇಕು. ಇವೆಲ್ಲ ಗುರಿ ಪದ್ಯದ ಸಾರಾಂಶದಲ್ಲಿದ್ದಾವೆ. ಅವುಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಬರಿಬೇಕಿತ್ತು. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂದರೆ ಗದ್ಯ ಭಾಗ ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಇದು ಭಾಳ ಸರಳ ಇರ್ತದೆ, ಅಷ್ಟೇನು ಭಾಳ ಕಠಿಣ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಹೋಗೋದಾದರೆ ಮುಂದಿಂದು ಪ್ರಬಂಧ ಬರವಣಿಗೆ 2 ಇದ್ದಾವೆ. ಪರಿಸರ ಸಂರಕ್ಷಣೆ ಮತ್ತು ಜ್ಞಾನಾಭಿವೃದ್ಧಿಯಲ್ಲಿ ವೃತ್ತಪತ್ರಿಕೆಗಳ ಪಾತ್ರ ಅಂತ ಇದೆ. ಸೊ ಪರಿಸರ ಸಂರಕ್ಷಣೆ, ಪರಿಸರ ಮಾಲಿನ್ಯ ನಿಮ್ಮ ಪುಸ್ತಕದಲ್ಲಿನ ಒಂದು ವಿಷಯ ಖಂಡಿತ ಬರ್ತದೆ, ಇನ್ನೊಂದು ಪ್ರಚಲಿತ ಘಟನೆಗಳಿಗೆ ಬರ್ತದೆ. ಸೊ ಅದನ್ನು ಕೂಡ ನೋಡ್ಕೊಡ್ರಿ. ಪತ್ರದಲ್ಲಿ ಕೇಳಿದ್ದಾರೆ, ನಿಮ್ಮನ್ನು ಬಸವ ಕಲ್ಯಾಣದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಪಾಯಲ್ ಅಂತ ಭಾವಿಸ್ರಿ. ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಯೋಗ ದಿನಾಚರಣೆ ಕಾರ್ಯಕ್ರಮ ಕುರಿತು ಬೀದರ್ನಲ್ಲಿರುವ ಅಕ್ಷತಾ ಎಂಬ ಗೆಳತಿಗೆ ಪತ್ರ ಬರೀರಿ. ಅಥವಾ ನಿಮ್ಮನ್ನು ಧಾರವಾಡದ ಸಾಧನಕೆರೆ ಬಡಾವಣೆಯಲ್ಲಿ ವಾಸಿಸುತ್ತಿರುವ ಆಕಾಶ ಅಂತ ಭಾವಿಸ್ರಿ. ನಿಮ್ಮ ಬಡಾವಣೆಯಲ್ಲಿ ಗ್ರಂಥಾಲಯವನ್ನು ಸ್ಥಾಪಿಸಿಕೊಡುವಂತೆ ಬೆಂಗಳೂರಿನ ಗ್ರಂಥಾಲಯ ಇಲಾಖೆ ನಿರ್ದೇಶಕರಿಗೆ ಒಂದು ಮನವಿ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ಪತ್ರಗಳನ್ನು ಬರೀಬೇಕಾದ್ರೆ ಇದು ವೈಯಕ್ತಿಕ ಪತ್ರದಲ್ಲಿ ಈ ಥರ ಮಾರ್ಕ್ಸ್ ಕೊಡ್ತಾರೆ, ಇದು ಮನವಿ ಪತ್ರದಲ್ಲಿರ್ತಕ್ಕಂಥ ಮಾರ್ಕ್ಸ್ ಈ ಥರ ಇದೆ. ಸೊ ಚೆನ್ನಾಗಿ ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಸೊ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ, ಸೊ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನಷ್ಟು ಪ್ರಶ್ನೋತ್ತರಗಳೊಂದಿಗೆ. ಬಾಯ್.